ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದ ಎದುರುಗಡೆ ಇರುವ ಗ್ಲಾಸ್ ಹೌಸ್ ಒಂದು ಇಲ್ಲಿ ಮೆಶ್ ಅಲ್ಲಿ ಹಾಕಿದ್ದಾರೆ ಫ್ಲೆಕ್ಸ್ ನೋಡಿ. ವೋಟ್ ಫಾರ್ ಥ್ಯಾಂಕ್ ಯು ಸೋ ಮಚ್. 99 ಗಿಲ್ಲಿಗೆ ಓಟ್ ಹಾಕಿದೀವಿ ಮೇಡಮ್. ಹೌದು ಮೇಡಮ್. ಗಿಲ್ಲಿಗೆ ಓಟ್ ಹಾಕಿದೀರಾ? ಹಾಕಿದೀವಿ ಮೇಡಮ್. ಎಷ್ಟು ಹಾಕಿದೀರಾ? 90 ಹಾಕಿದೀವಿ ಮೇಡಮ್. 99 ಗಿಲ್ಲಿಗೆ ಹಾಕಿದೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಅಣ್ಣ ಯಾರು ಇಷ್ಟ ನಿಮಗೆ? ಗಿಲ್ಲಿ ಅವ್ರು ಇಷ್ಟ. ಗಿಲ್ಲಿ ಅವ್ರು ಇಷ್ಟ. ಬಿಗ್ ಬಾಸ್ ಶೋ ನೋಡ್ತಿದ್ದೀರಾ? ನೋಡ್ತಾ ಇದ್ದೀನಿ. ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ನಟ ಇಷ್ಟ. ಅವ್ರಿಗೆ ಓಟ್ ಹಾಕ್ತಿದ್ದೀರಾ? ಹಾ, ಹಾಕಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ಬಿಗ್ ಬಾಸ್ ರಿವ್ಯೂ ಮಾಡೋಣ ಅಂತ ಇಲ್ಲಿ ನಮ್ಮ ಕೋಟೆ ಆಂಜನೇಯ ದೇವಸ್ಥಾನ ಹತ್ರ ಬರ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಒಂದು ಏನೋ ಅಚ್ಚರಿಯಾದ ಒಂದು ಪೋಸ್ಟರ್ ಕಾಣ್ತಾ ಇತ್ತು. ಅದು ಬೇರೆ ಯಾರ್ದಲ್ಲ, ನಿಮ್ಮ ನೆಚ್ಚಿನ ಮೆಚ್ಚಿನ ಗಿಲ್ಲಿ ನಟ ಅವರ ಒಂದು ಫ್ಲೆಕ್ಸ್ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಗಿಲ್ಲಿ ನಟ ಅವರ ಫ್ಲೆಕ್ಸ್. ಇನ್ನೇನ ನಾಳೆ ಫೈನಲ್ ಇದೆ ನೋಡಿ. ಗಿಲ್ಲಿ ನಟ ಅವರ ಫ್ಲೆಕ್ಸ್ ಹಾಕಿದ್ದಾರೆ ಇಲ್ಲಿ ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದ ಎದುರುಗಡೆ ಇರುವ ಗ್ಲಾಸ್ ಹೌಸ್ ಒಂದು ಇಲ್ಲಿ ಮೆಶ್ ಅಲ್ಲಿ ಹಾಕಿದ್ದಾರೆ ಫ್ಲೆಕ್ಸ್ ನೋಡಿ. ಗಿಲ್ಲಿ ನಟನಿಗೆ ಶುಭ ಕೋರ್ತಾ ಇರೋರು ಸಂದೀಪ್, ರಕ್ಷಿತ್, ಅಕ್ಷಯ್, ಪುನೀತ್, ವರುಣ್, ಭರತ್, ಜಗದೀಶ್, ಅಗ್ನಿ, ನಾಗರಾಜ್ ಹಾಗೂ ತುಮಕೂರಿನ ಜನತೆ ಅಂತ ಹಾಕಿದ್ದಾರೆ. ಸಖತ್ತಾಗಿದೆ ನೋಡಿ. ಇನ್ನೇನು ನಾಳೆ ಗಿಲ್ಲಿ ನಟ ಅವರ ಕೈಯಲ್ಲಿ ಕಪ್ಪು ಇರೋದಂತೂ ಗ್ಯಾರಂಟಿ ಅಂತ ಎಲ್ರು ಹೇಳ್ತಿದ್ದಾರೆ. ನಾವಷ್ಟೇ ಅಲ್ಲ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನು ಕೂಡ ಹೇಳ್ಬಿಟ್ಟಿದ್ದಾರೆ ಗಿಲ್ಲಿ ಕಪ್ ಗೆಲ್ತಾರಂತ. ನೋಡೋಣ ಬನ್ನಿ, ಇಲ್ಲಿ ಯಾರಾದ್ರೂ ಕೆಲವರು ನಮ್ಮ ಗಿಲ್ಲಿ ನಟನ ಅಭಿಮಾನಿಗಳಿದ್ರೆ ಮಾತಾಡ್ಸ್ಬಿಡೋಣ. ಬನ್ನಿ ಹೋಗೋಣ, ಕೇಳೋಣ. ವೋಟ್ ಫಾರ್ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಬಿಗ್ ಬಾಸ್ ಶೋದಲ್ಲಿ ನಮ್ಮ ಗಿಲ್ಲಿ ಅವರಿಗೆ ಓಟ್ ಹಾಕಿದ್ದೀರಾ? ಬಿಗ್ ಬಾಸ್ ಶೋ ನಲ್ಲಿ ನಮಗೆ ಗಿಲ್ಲಿ ಅಂದ್ರೆ ಫೇವರೇಟ್. ನಾವು 99 ಗಿಲ್ಲಿಗೆ ಓಟ್ ಹಾಕಿದೀವಿ ಮೇಡಮ್. ಸರ್, ಹಾಗಾದ್ರೆ ಗಿಲ್ಲಿ ಅವ್ರು ವಿನ್ ಆಗ್ತಾರಾ? ಖಂಡಿತ 100%. 100ಕ್ಕೆ 200% ಗಿಲ್ಲಿ ವಿನ್. ಗಿಲ್ಲಿ ಜೈ ಗಿಲ್ಲಿ. ಜೈ ಗಿಲ್ಲಿ ಸರ್. ವೋಟ್ ಫಾರ್ ಗಿಲ್ಲಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹರ್ಷ ಅಂತ ಹೇಳಿ. ಹರ್ಷ ಅವರೇ, ಕನ್ನಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತೀನಿ ಸರ್. ಸರ್, ಇನ್ನ ನಾಳೆ ಫೈನಲ್ ಇದೆ. ಈಗ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕ್ತಾ ಇದೀರಾ ಸರ್? ಆಲ್ರೆಡಿ ವೋಟ್ ಮಾಡಿದೀನಿ ಗಿಲ್ಲಿಗೆ. ಸೂಪರ್ ಸರ್. ಸರ್, ಎಲ್ಲ ಕಡೆ ಗಿಲ್ಲಿ ಅಂತ ಹೇಳ್ತಾರೆ, ಇನ್ನೇನು ಗಿಲ್ಲಿ ಗೆದ್ರು ಅಂತ ಹೇಳ್ತಾ ಇದಾರೆ. ಶಿವಣ್ಣನು ಕೂಡ ಗಿಲ್ಲಿನೇ ಗೆಲ್ಲದ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಖಂಡಿತ ಅವನೇ ಗೆಲ್ಲೋದು. ಪಕ್ಕನ ನಂಗೆ ಒಳ್ಳೆ ಎಂಟರ್ಟೈನ್ ಮಾಡಿದ್ದಾನೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು. ಹಾಗಾಗಿ ಅವನಾಗೆ ಇದ್ದಾನೆ. ಎಲ್ಲೂ ಕೂಡ ಅವನು ಮುಖವಾಡ ಹಾಕೊಂಡು ಆಡಿಲ್ಲ. ಚೆನ್ನಾಗಿ ಗೇಮ್ ಮಾಡಿದ್ದಾನೆ. ಅವನೇ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಬಡವ್ರ ಮಕ್ಕಳು ಬೆಳಿಬೇಕು. ಖಂಡಿತ. ಹಾಗಾಗಿ ಗಿಲ್ಲಿನೇ ಗೆಲ್ಬೇಕು ಅಂತ ಟ್ಯಾಲೆಂಟ್ ಇದೆ ಜೊತೆಗೆ ಅವನ್ಗೆ. ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಹಾಕ್ತಾ ಇದೀರಾ? ಖಂಡಿತ ಆಗ್ತಾ ಇದೀರಾ ಸರ್? ನಿಮ್ಮೆಲ್ಲರ ವೋಟು ಗಿಲ್ಲಿ ಗೆಲ್ತಾರಾ? ಪಕ್ಕ. ಜೈ ಗಿಲ್ಲಿ. ಜೈ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ನೀವು ಬಿಗ್ ಬಾಸ್ ಶೋದಲ್ಲಿ ಯಾರು ವಿನ್ ಆಗ್ಬೇಕು ಅನ್ಕೋತಿದ್ದೀರಾ? ನಾವು ಗಿಲ್ಲಿ ಮೇಡಮ್. ಗಿಲ್ಲಿ ವಿನ್ ಆಗ್ಬೇಕು ಅನ್ಕೊತಿದ್ದೀರಾ? ಹೌದು ಮೇಡಮ್. ಗಿಲ್ಲಿಗೆ ಓಟ್ ಹಾಕಿದ್ದೀರಾ? ಹಾಕಿದೀವಿ ಮೇಡಮ್. ಎಷ್ಟು ಹಾಕಿದ್ದೀರಾ? 90 ಹಾಕಿದೀವಿ ಮೇಡಮ್. 99 ಗಿಲ್ಲಿಗೆ ಹಾಕಿದ್ದೀರಾ? ಸೂಪರ್. ಹಾಗಾದ್ರೆ ಈ ಸೀಸನ್ ವಿನ್ ಆಗೋದು ಯಾರು ಆಂಟಿ? ದಿಲ್ಲಿ ಮೇಡಮ್. ಜೈ ಗಿಲ್ಲಿ. ಜೈ ದಿಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ಹೇಳಿ ಸರ್. ಸರ್, ನಿಮ್ಮ ಹೆಸರು? ನಂದೀಶ್ ಅಂತ. ನಂದೀಶ್ ಅಣ್ಣ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಅಣ್ಣ ಯಾರು ಇಷ್ಟ ನಿಮಗೆ? ಗಿಲ್ಲಿ ಅವ್ರು ಇಷ್ಟ. ಗಿಲ್ಲಿ ಅವ್ರು ಇಷ್ಟ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಗಿಲ್ಲಿ ಅವರಿಗೆ ವೋಟ್ ಹಾಕಿದ್ರಣ್ಣ? ಹಾಕಿದೀವಿ. ಎಷ್ಟು ಹಾಕಿದ್ರ ವೋಟು? ಹಾಕ್ತಾ ಇರ್ತೀವಿ ಸರ್. ಹಾಕ್ತಾ ಇರ್ತೀರಾ? 99 ವೋಟ್ಸ್ ಹಾಕಿದ್ದೀರಾ? ಹಾಕಿದೀವಿ. ಹಾಗೆ ನಿಮ್ ಫ್ರೆಂಡ್ಸ್ ಗಳೆಲ್ಲ ಎಲ್ಲಾರು ಹಾಕ್ತಾರೆ ಸರ್. ಅಣ್ಣ, ನಾನು ನಮ್ಮ ತುಮಕೂರಲ್ಲಿ ಆಲ್ಮೋಸ್ಟ್ ಎಲ್ಲ ಆಟೋ ಡ್ರೈವರ್ ಕೇಳಿದೆ ಅಣ್ಣ. ನಮ್ ತುಮಕೂರು ಅಷ್ಟೆಲ್ಲ, ನಮ್ಮ ಕರ್ನಾಟಕದಲ್ಲಿ ಸುಮಾರು ಕಡೆ ಹೋಗಿದ್ದೀನಿ. ಎಲ್ಲರೂ ಆಟೋ ಡ್ರೈವರ್ ಎಲ್ಲ ಗಿಲ್ಲಿನೇ ಅಂತ ಹೇಳ್ತಾ ಇದ್ರೆ, ನೀವು ಕೂಡ ಗಿಲ್ಲಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಎಲ್ರು ಆಟೋ ಹಿಂದ್ಗಡೆ ಗಿಲ್ಲಿ ನಟನ ಪೋಸ್ಟ್ ಹಾಕಿರೋದ್ರಿಂದ ಇವತ್ತು ಗಿಲ್ಲಿ ನಟ ಇಷ್ಟೊಂದು ಫೇಮಸ್ ಆಗ ಕಾರಣ. ಹೌದು. ಇದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ ತುಂಬಾ ಅಭಿಮಾನ ಇದೆ ಸರ್. ಇದೇ ರೀತಿ ಅವ್ರು ಒಂದು ಡೈಲಾಗ್ ಹೇಳ್ತಾರೆ, ಆಟೋ ಡೈಲಾಗ್ ನೋಡಿರ್ಬೇಕು ನೀವು. ಒಂದು ಡೈಲಾಗ್, ನಾವು ಯಾರ ಹತ್ರನು ಕೈ ಚಾಚಲ್ಲ, ಫ್ರೆಂಡ್ಸ್ ಗಳ ಹತ್ರನೇ ಕೈ ಚಾಚಲ್ಲ ಅಂತ ಒಂದು ಡೈಲಾಗ್ ಹೇಳ್ತಾರೆ. ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಅತ್ಯವಶ್ಯಕ. ಇದೆ ಸರ್. ಇದೆ, ಅವ್ರು ಕೊಟ್ಟಿವಿ ಸರ್ ಪ್ರೋತ್ಸಾಹ. ಬಡವರು ಮೇಲ್ ಬರ್ಬೇಕು ಸರ್. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಗಿಲ್ಲಿಗೆ ಸರ್. ನಾಳೆ ನೈಟು ಗಿಲ್ಲಿ ಕೈಯಲ್ಲಿ ಬಿಗ್ ಬಾಸ್ ಕಪ್ ಇರುತ್ತಾ ಸರ್? ಇರುತ್ತೆ ಸರ್. ಪಕ್ಕನಾ? ಪಕ್ಕ ಸರ್. ಶಿವರಾಜ್ ಕುಮಾರ್ ಸರ್ ಕೂಡ ಗಿಲ್ಲಿನೇ ಗೆಲ್ತಾರಂತ ಇದನ್ನೇನೋ ಟೇಬಲ್ ತಟ್ಟಿ ಹೇಳಿದಾರೆ ಸರ್.
ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ಗಿಲ್ಲಿಗೆ sir. ಗಿಲ್ಲಿಗೆ. ಜೈ ಗಿಲ್ಲಿ, ಜೈ ಗಿಲ್ಲಿ, ಜೈ ಗಿಲ್ಲಿ. ಜೈ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರೂಪಾ. ಮ್ಯಾಮ್ ನೀವು ಬಿಗ್ ಬಾಸ್ ಶೋ ನೋಡ್ತಿದ್ದೀರಾ? ನೋಡ್ತಾ ಇದ್ದೀನಿ. ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ ನಟ. ಗಿಲ್ಲಿ ನಟ ಇಷ್ಟ. ಅವ್ರಿಗೆ ಓಟ್ ಹಾಕಿದ್ರಾ? ಹಾ, ಹಾಕಿದ್ದೀನಿ. ಹಾಗಾದ್ರೆ ಈ ಸರಿ ಬಿಗ್ ಬಾಸ್ ವಿನ್ ಆಗೋದು ಯಾರು? ಅವರೇ. ಯಾರು? ಗಿಲ್ಲಿ. 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 ಗಿಲ್ಲಿ ನಟನೇ ವಿನ್ ಆಗೋದು ಅಂತೀರಾ? ಎಸ್. ಜೈ ಗಿಲ್ಲಿ, ಜೈ ಗಿಲ್ಲಿ. ಜೈ ಗಿಲ್ಲಿ. ಜೈ ಗಿಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೈ. ಆಂಟಿ ನಮಸ್ತೆ. ನಮಸ್ತೆ. ಆಂಟಿ ನಿಮ್ಮ ಹೆಸರು? ವಿಮಲಾ. ಆಂಟಿ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತೀವಿ ಡೈಲಿ. ಹಾಗಾದ್ರೆ ಈಗ ಸರಿ ಬಿಗ್ ಬಾಸ್ ವಿನ್ ಆಗೋದು ಯಾರು? ನಮ್ಗೆ ಗಿಲ್ಲಿ. ಗಿಲ್ಲಿ. ಗಿಲ್ಲಿಗೆ ಓಟ್ ಹಾಕಿದ್ದೀರಾ? ಓಟ್ ಹಾಕಕ್ ನಮ್ ಫೋನಲ್ಲಿ ಹೋಗಲ್ವಲ್ಲ. ಮ್ಯಾಮ್ ಮನೇಲಿ ಯಾರಾದ್ರೂ ಇದ್ರೆ, ಕೊಡೋಣ ಆದ್ರೂ ಅದು ಹೋಗಲ್ಲ. ಮನೇಲಿ ಯಾರಾದ್ರೂ ಇದ್ರೆ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕಿ ಮ್ಯಾಮ್. ಅದೇ ನಮ್ಮ ಮಗನ್ಗೆ ಹೇಳ್ಬೇಕು. ಹೇಳಿ ಮ್ಯಾಮ್, ಓಟ್ ಹಾಕಿ. ಆಯ್ತು. ಗಿಲ್ಲಿ ವಿನ್ ಆಗ್ಬೇಕು ಅಂದ್ರೆ ನೀವು ಓಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಗಿಲ್ಲಿ ಆಗ್ಲಿ. ಜೈ ಗಿಲ್ಲಿ, ಜೈ ಗಿಲ್ಲಿ. ಜೈ ಗಿಲ್ಲಿ. ಜೈ ಗಿಲ್ಲಿ. ಇದಿಷ್ಟು ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದ ಹತ್ರ ಇಲ್ಲಿ ಒಂದು ಗಿಲ್ಲಿ ನಟ ಅವರ ಫ್ಲೆಕ್ಸ್ ಹಾಕಿದ್ರು. ಇಲ್ಲಿ ಒಂದು ರಿವ್ಯೂ ಮಾಡ್ಕೊಂಡಿದ್ದೀನಿ. ನಮ್ಮ ಕೋಟೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಮ್ಮ ಗಿಲ್ಲಿ ನಟನ ಮೇಲೆ ಇರಲಿ. ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗ್ಲಿ ಅಂತ ಎಲ್ರು ಕೋರ್ಕೊಂಡಿದ್ದಾರೆ. ಆ ಒಂದು ಎಲ್ರ ಆಸೆ ಏನಿದೆ ಅದು ನಾಳೆ ನೆರವೇರ್ಲಿ ಅಂತ ನಾನು ನಮ್ಮ ಕೋಟೆ ಆಂಜನೇಯ ಸ್ವಾಮಿಯ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಗಿಲ್ಲಿ, ಜೈ ಕರ್ನಾಟಕ, ಜೈ ಬಿಗ್ ಬಾಸ್.